ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಾಗೂ ಮಟನ್ ಲೆಗ್ ಬಿರಿಯಾನಿನೂ ಕೇಳಿರ್ತೀರಾ, ಆದ್ರೆ ಬೋಟಿ ಬಿರಿಯಾನಿ ಕೇಳಿದಿರಾ, ಇಲ್ಲಿ ಸಿಗತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಅದ್ಭುತವಾಗಿರೋಂಥ ಒಂದೊಳ್ಳೆ ಬಿರಿಯಾನಿ ಸಿಗೋಂಥ ಜಾಗ ಎಲ್ ವಿ ಬೋಟಿ ಬಿರಿಯಾನಿ ಅಂತ ಹೆಸರೇ ಹಂಗೆ ಇಟ್ಬಿಟ್ಟಿದ್ದಾರೆ. ಸೊ ಎಲ್ಲೂ ಸಿಗದಿರೋಂಥ ವಿಶಿಷ್ಟವಾದ ಬಿರಿಯಾನಿ ಅಂತಲೇ ಹೇಳ್ಬೋದು. ಬೋಟಿ ಬಿರಿಯಾನಿ ಸಿಗ್ತಾ ಇದೆ ಬಾಸ್. ಸೊ ಚಿಕನ್ ಬಿರಿಯಾನಿ ತುಂಬ ಕಡೆ ಟ್ರೈ ಮಾಡಿರ್ತೀವಿ, ಮಟನ್ ಬಿರಿಯಾನಿನೂ ಟ್ರೈ ಮಾಡಿದ್ದೀವಿ. ಇತ್ತೀಚೆಗೆ ಮಟನ್ ಕಾಲ್ ಹಾಕಿ ಕೂಡ ಬಿರಿಯಾನಿ ಮಾಡ್ಬಿಟ್ಟವ್ರೆ. ಸೊ ಇದೊಂದು ಬ್ಯಾಲೆನ್ಸ್ ಇತ್ತು ಅನ್ಸುತ್ತೆ, ಬೋಟಿ ಹಾಕಿ ಬಿರಿಯಾನಿ ಮಾಡೋಂಥದ್ದು. ಸೊ ಅದ್ಭುತವಾಗಿರೋಂಥ ಬೋಟಿ ಬಿರಿಯಾನಿ ಸಿಗುತ್ತೆ. ಅದಲ್ಲದೆ ಕೂಡ ನಿಮ್ಗೆ ಇಲ್ಲಿ ಇಡ್ಲಿ ಸಿಗುತ್ತೆ, ಕಾಲ್ ಸೂಪ್ ಸಿಗುತ್ತೆ, ಮತ್ತು ಇನ್ನೇನು ಚಿಕನ್ ಬಿರಿಯಾನಿ ಸಿಗುತ್ತೆ, ಮತ್ತು ಯಾವ್ದು ಸೋಯಾ ಚಿಕನ್ ಅಂತ ಮಾಡಿದ್ದಾರೆ, ಹಾಗೂ ಚಿಲ್ಲಿ ಚಿಕನ್ನು ಸಿಗುತ್ತೆ, ಅದು ಕೂಡ ಸಿಗುತ್ತೆ. ಸೊ ಅದ್ಭುತವಾಗಿರೋಂಥ ಚಿಕನ್ ಐಟಮ್ಗಳು ಸಿಗುತ್ತೆ. ಇನ್ನು ಮಟನ್ ಬಿರಿಯಾನಿನೂ ಸಿಗುತ್ತಂತೆ, ಅದು ಕೂಡ ನೀವು ಟ್ರೈ ಮಾಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಇದಿರೋಂಥದ್ದು ನಾಗರಬಾವಿ ಅಂದರೆ ನಾಯಂಡಹಳ್ಳಿಯಿಂದ ಸುಮ್ನಹಳ್ಳಿಗೆ ಹೋಗೋ ಕಡೆ. ಸೊ ಮಿಡ್ಲಲ್ಲಿ ಮಹೀಂದ್ರ ಶೋರೂಮ್ ಸಿಗುತ್ತೆ, ಅದ್ರ ಪಕ್ಕದಲ್ಲೇ ಇದೆ. ಸುಮ್ನಹಳ್ಳಿಗೆ ಟಚ್ ಆಗೋಕ್ಕೂ ಮುಂಚೆನೇ ನಿಮಗೆ ಮಹೀಂದ್ರ ಶೋರೂಮ್ ಸಿಗುತ್ತಲ್ಲ, ಅದ್ರ ಪಕ್ಕದಲ್ಲೇ ಈ ಒಂದು ಯಾವುದು ಎಲ್ ವಿ ಬೋಟಿ ಬಿರಿಯಾನಿ ಸಿಗುತ್ತೆ. ಎಲ್ ವಿ ಬೋಟಿ ಬಿರಿಯಾನಿ ಸಿಗುತ್ತೆ. ಅದ್ಭುತವಾಗಿರೋಂಥ ಬೋಟಿ ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ. ಬಿಡಿ ಸರ್. ಓಕೆ, ಹಂಗೆ ಮಾಡಲಾ? ಬೇಡ ಬೇಡ. ಓಕೆ, ಸೂಪರ್. ಎಲ್ ವಿ ಬೋಟಿ ಬಿರಿಯಾನಿನಲ್ಲಿ ಸೊ ಬೋಟಿ ಬಿರಿಯಾನಿ ತಗೊಳ್ಳುವ. ಫಸ್ಟ್ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಚಿಕನ್ ಚಾಪ್ಸ್, ಬಿಸಿ ಬಿಸಿಯಾಗಿರುವಂಥ ಚಿಕನ್ ಚಾಪ್ಸು. ಅದ್ಭುತವಾಗಿರೋಂಥ ಪೀಸಲ್ಲಿ ಹಾಕ್ಕೊಟ್ಟವ್ರೆ. ಈ ಥರ ದೊನ್ನೆಲ್ಲಿ ಕೊಡ್ತಾರೆ, ನನಗದು ಇಷ್ಟ ಆಯಿತು. ಪಾಪ ಚೆನ್ನಾಗಿ ಬೇಯಿಸೋರೆ, ಮುಟ್ಟಿದ್ರೇ ಮುರಿದೋಯ್ತೈತೆ. ಚೆನ್ನಾಗಿ ಗ್ರೇವಿಲಿ ಅದ್ಬಿಟ್ಟು ಇಡ್ಲಿ ಜೊತೆ ಚೆನ್ನಾಗಿರುತ್ತೆ. ಇದು ನಾವು ಹಂಗೆ ತೊಗೊತಾ ಇದ್ದೀವಿ. ಚಿಕನ್ ಹೌದಾ, ಖಾರವಾಗಿ ಹಸಿರು ಮೆಣಸಿನ್ಕಾಯಿ ಖಾರ ಮಸ್ತ್ ಇದೆ. ಮತ್ತು ಇನ್ನು ಬೆಳ್ಳುಳ್ಳಿ ಎಲ್ಲ ಬಳಸಿರ್ತಾರೆ, ಅದು ಕೂಡ ಸೂಪರ್ ಚೆನ್ನಾಗೈತೆ. ಸೊ ಫಸ್ಟು ಕಾಲ್ ಸೂಪ್ ತೊಗೊಬೇಕಾಗಿತ್ತು. ಸೊ ಬಿಸಿ ಆಗ್ತಿತ್ತು ಅನ್ನೋ ಕಾರಣಕ್ಕೆ ನೆಕ್ಸ್ಟು ಕಾಲ್ ಸೂಪ್ ತೊಗೊಂಡ್ವಿ. ಏನು ಚಿಲ್ಲಿ ಚಿಕನ್ ಆದಮೇಲೆ ಕಾಲ್ ಸೂಪ್ ತೊಗೊಂಡಿದ್ದೀವಿ. ಅದ್ಭುತವಾಗಿ ಬೆಂದಿದೆ. ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬೆಂದಿದೆ, ಅದು ಪ್ಲಸ್ ಪಾಯಿಂಟು. ಟ್ರೈ ಮಾಡೋಣ. ಓಹೋ ಹೋ 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 ಮಸ್ತು ಚೆನ್ನಾಗಿ ಬೆಂದೈತೆ, ಅದು ಪ್ಲಸ್ ಪಾಯಿಂಟು. ಸೂಪರ್. ಇನ್ನು ಸೂಪ್ ಟ್ರೈ ಮಾಡೋಣ. ಬಿಸಿ ಬಿಸಿ ಸೂಪು, ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಹಾಕೋರೆ. ಆಹಾ, ಚೆನ್ನಾಗಿದೆ. ನಿಂಬೆಹಣ್ಣು ಬೇರೆ ಹಾಕಿದ್ವಾ, ಅದರ ಒಂದು ಹುಳಿ ಸಿಗುತ್ತೆ. ಇನ್ನೂ ಸ್ವಲ್ಪ ಖಾರವಾಗಿ ಬೇಕಿತ್ತು ಸೂಪು. ಅಂಥ ಖಾರ ಇಲ್ಲ. ಖಾರ ಇದ್ದಿದ್ರೆ ಇನ್ನೂ ಒಂದು ಒಳ್ಳೆ ಮಜಾ ಬಂದಿರೋದು. ಮೆಣಸಿನ ಸ್ವಲ್ಪ ಹಾಕಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇನ್ನೊಂಚೂರು ಮುಂದೆ ಕೊಟ್ಟಿದ್ರೆ ಖಾರವಾಗಿ ಮಸ್ತ್ ಇರೋದು. ಚೆನ್ನಾಗಿದೆ, ಬಟ್ ಆದರೂ ಚೆನ್ನಾಗಿದೆ. ಇನ್ನೊಂಚೂರು ಖಾರ ಬೇಕು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ನಂತರದಲ್ಲಿ ಸೋಯಾ ಚಿಕನ್ನು ಅದ್ಭುತವಾಗಿ ಮಾಡಿದ್ದಾರೆ. ಆಹಾ, ಚಿಂದಿ ಆಗೈತೆ. ಚಿಕನ್ ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಲೈಟಾಗಿ ಖಾರ ಸಿಗುತ್ತೆ. ಮತ್ತು ನಮ್ಮ ಮೆಣಸು ಜಾಸ್ತಿ ಬಳಸಿದ್ದಾರೆ. ಈರುಳ್ಳಿ ಕೂಡ ಬಳಸಿರೋದ್ರಿಂದ ಆ ಈರುಳ್ಳಿ ಟೇಸ್ಟು ಸಿಗುತ್ತೆ. ಲೈಟಾಗಿ ಸಿಹಿ ಬೇರೆ ಸಿಗ್ತಾ ಇದೆ. ಮೇ ಬಿ ಸಾಸ್ ಏನಾದ್ರು ಬಳಸಿದಾರ ಗೊತ್ತಿಲ್ಲ. ಲೈಟಾಗಿ ಒಂದು ಸಿಹಿನೂ ಸಿಗುತ್ತೆ. ಮಸ್ತ್ ಇದೆ. ಟೇಸ್ಟ್ ಮಾತ್ರ ಚಿಂದಿ ಆಗೈತೆ. ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ಅದ್ಭುತವಾಗಿರೋಂಥ ಸೋಯಾ ಚಿಕನ್ ಸಿಗುತ್ತೆ. ಟ್ರೈ ಮಾಡಿ, ಮಿಸ್ ಇಲ್ಲದೆ ಟ್ರೈ ಮಾಡಿ.
ನನ್ನ ಪ್ರಕಾರ ಆಲ್ಮೋಸ್ಟ್ ಸುಮಾರು ಜನ ಇಷ್ಟಪಟ್ಟೇ ಪಡಿದ್ದೀರಾ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕಾಮನ್ ಆಗಿ. ಸೊ ಕೆಲವೊಂದು ಐಟಮು ಕೆಲವೊಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರ ಟೇಸ್ಟ್ ಬಡ್ಸ್ಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ನನಗೆ ಇಷ್ಟ ಆಯಿತು. ಸೊ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ಟೇಸ್ಟ್ ಚೆನ್ನಾಗಿದೆ, ಬಿಸಿ ಬಿಸಿಯಾಗಿರೋದಕ್ಕೂ ಆ ಟೇಸ್ಟ್ಗೂ ಅಲ್ಟಿಮೇಟ್ ಕ್ವಾಲಿಟಿ ಸೂಪರ್ ಚೆನ್ನಾಗೈತೆ. ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ನಂತರದಲ್ಲಿ ಬೋಟಿ ಬಿರಿಯಾನಿ ಅಲ್ಲ, ಚಿಕನ್ ಬಿರಿಯಾನಿ. ಬೋಟಿ ಬಿರಿಯಾನಿ ಇದೆ, ಸೊ ಇದಾದಮೇಲೆ ಬೋಟಿ ಬಿರಿಯಾನಿ ತೊಗೊಳ್ಳೋಣ. ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. 3 ಪೀಸ್ ಬರುತ್ತೆ. ರೈಸ್ ಕ್ವಾಂಟಿಟಿನೂ ಜಾಸ್ತಿನೇ ಬರುತ್ತೆ, ಹೆವಿ ಇದೆ, ನೀವು ನೋಡಿರ್ತೀರಾ. ಸೊ ಅದ್ಭುತವಾಗಿರೋಂಥ ಪೀಸ್ ಉಂಟು, ಲೆಗ್ ಪೀಸು ಮತ್ತು ರೈಸ್ ಉಂಟು. ಟ್ರೈ ಮಾಡೋಣ ಪೀಸ್ನ. ಚೆನ್ನಾಗಿ ಬಂದೈತ್ಯಾ, ಸೂಪರ್. ಆ್ಯಕ್ಚುಲಾಗಿ ಬಿರಿಯಾನಿಗೂ ನಿಂಬೆಹಣ್ಣು ಹಾಕ್ಕೊಂತಿದ್ರೆ ಚೆನ್ನಾಗಿರುತ್ತಂತೆ. ಸೊ ನಿಂಬೆಹಣ್ಣು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಬಿರಿಯಾನಿ ರೈಸು ಟ್ರೈ ಮಾಡೋಣ. ಅದ್ಭುತವಾಗಿದೆ. ಮಸಾಲೆ ಟೇಸ್ಟ್ ಅಂತೂ ಬೆಂಕಿ ಆಗೈತೆ. ಮಸಾಲೆ ಸ್ವಲ್ಪ ಮೈಲ್ಡಾಗೆ ಸಿಗುತ್ತೆ, ಅಂದರೆ ನೋಡೋದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ಫ್ಲೇವರ್ಸ್ ಎಲ್ಲ ಸ್ವಲ್ಪ ಲೈಟಾಗೆ ಸಿಗುತ್ತೆ. ಚೆನ್ನಾಗಿದೆ. ಇನ್ನು ಅಡಿಕೆ ಪ್ಲೇಟ್ ಕೊಡ್ತಾರೆ, ಮಸ್ತಿದೆ. ನಂತರದಲ್ಲಿ ಲಾಸ್ಟ್ ಐಟಮು ಬೋಟಿ ಬಿರಿಯಾನಿ, ಅದನ್ನು ಟ್ರೈ ಮಾಡೋಣ. ಚಿಕನ್ ಬಿರಿಯಾನಿ ಆಯಿತು. ಚಿಕನ್ ಬಿರಿಯಾನಿ ಆದಮೇಲೆ ಬೋಟಿ ಬಿರಿಯಾನಿ ಇಲ್ಲಿನ ಸ್ಪೆಷಲ್ಲು. ಅದ್ಭುತವಾಗಿ ಕಾಣಿಸ್ತಾ ಇದೆ. ಪೀಸು ಜಾಸ್ತಿನೇ ಕಾಣಿಸ್ತೆ ಬಾಸ್ ಬೋಟಿದು. ಮತ್ತು ಎಲ್ಲ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ ಬಿರಿಯಾನಿ. ಸೊ ಚೆನ್ನಾಗಿ ಮಾಡೋರೆ ನೋಡಿ. ಗಿಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಾಡೋರೆ. ಜಾಸ್ತಿನೇ ಐತೆ ಗೋಡಂಬಿ. ರೈಸ್ ನೋಡಿ, ಅಬ್ಬಾ ಚೆನ್ನಾಗೈತೆ ರೈಸ್ ಕ್ವಾಲಿಟಿ. ರೈಸು ಹಾಗೂ ಬೋಟಿ ಹಾಗೂ ಗೋಡಂಬಿ ಟ್ರೈ ಮಾಡ್ಬಿಡೋಣ. ಆಯ್ತಾ, ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತೀರಾ ಅಂದರೆ ಆರಾಮ್ಸೆ ಟ್ರೈ ಮಾಡಿ. ಬೋಟಿ ಅಂದಿದ ತಕ್ಷಣ ಎಷ್ಟೋ ಜನ ಭಯ ಬಿಡ್ತಾರೆ ಬಿರಿಯಾನಿ ಮಾಡೋದಕ್ಕೆ. ಕಾರಣ ಏನು ಗೊತ್ತಾ, ಬೋಟಿ ಸ್ಮೆಲ್ ಬಂದ್ಬಿಡುತ್ತೆ. ಅದನ್ನು ತೆಗೆದು ನೀಟಾಗಿ ತೊಳೆದು ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇಲ್ಲ ರೈಸು ಫುಲ್ಲು ಹೊರಟೋಯ್ತು, ಅಷ್ಟು ಮಾಡಿದ ರೈಸು ಅಷ್ಟು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ತೊಳೆದೇ ಮಾಡಬೇಕು. ಒಂಚೂರು ಯಾಮಾರ್ತು ಅಂದರೆ ಅದೇ ಮಾಡಿದ ರೈಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಚೆನ್ನಾಗಿ ಮಾಡೋರೆ, ಅಂದರೆ ನೀಟಾಗಿ ಎಲ್ಲ ತೊಳೆದು ಮಾಡಿ ಅರ್ಶಿನ ಗಿರ್ಶಿನ ಎಲ್ಲ ಹಾಕಿ ಚೆನ್ನಾಗಿ ಮಾಡೋರೆ. ಬೋಟಿನೂ ಚೆನ್ನಾಗಿ ಬೆಂದಿದೆ. ಬೇಯೋದು ಕೂಡ ಇಂಪಾರ್ಟೆಂಟು, ಯಾಕೆಂದರೆ ಬೋಟಿನೂ ಬೇಗ ಬೇಯಲ್ಲ. ಸೊ ನೀಟಾಗಿ ಬೇಯಿಸಿ ಪೇಷನ್ಸಿಂದ ಮಾಡಿದ್ದಾರೆ. ಚೆನ್ನಾಗಿದೆ. ಮಸಾಲೆ ಟೇಸ್ಟು ಅದ್ಭುತವಾಗಿದೆ. ಇನ್ನು ಮಟನ್ ಬಿರಿಯಾನಿನೂ ಸಿಗುತ್ತೆ, ಇನ್ನು ಸುಮಾರು ಐಟಮ್ ಇದೆ, ಕಬಾಬ್ ಎಲ್ಲ ಇದೆ, ಅದನ್ನು ಕೂಡ ಸಿಗುತ್ತೆ. ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ಅಡುಗೆ ಪ್ಲೇಟ್ ಕೊಡ್ತಾರೆ, ನನಗೆ ಅದು ಭಾಳನೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಇಲ್ಲಿ ಬಂದಾಗ ಬೋಟಿ ಬಿರಿಯಾನಿ ಟ್ರೈ ಮಾಡಿ.